ಎಲ್ಲರಿಗೂ ನಮಸ್ಕಾರ ರೀ. ನನ್ನ ಹೆಸರು ಅಪ್ಪಣ್ಣ ಅಂತ ಹೇಳಿ. ನನ್ನನ್ನ ಟಿವಿಯಾಗ ನೋಡಿರ್ತೀರಿ, ಸಿನಿಮಾದಾಗ ನೋಡಿರ್ತೀರಿ, ಅಷ್ಟೇ ಯಾಕೆ ಇಂಥ ವೇದಿಕೆ ಒಳಗೆ ನೋಡಿರ್ತೀರಿ. ಫಸ್ಟ್ ಟೈಮ್ ನಾನೊಂದು ಸಿನಿಮಾ ಡೈರೆಕ್ಷನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನಮಸ್ಕಾರ ಉತ್ತರ ಕರ್ನಾಟಕ ಬಂದೆ. ಸಣ್ಣವಿದ್ದಾಗ ಹಣ್ಣು ಕೊಡ್ತಾರ, ದೊಡ್ಡವ್ರ ಆದ್ಮ್ಯಾಗ ಹೆಣ್ಣು ಕೊಡ್ತಾರ. ಸಣ್ಣವ್ರಿದ್ದಾಗ ಹಣ್ಣು ಕೊಡ್ತಾರ, ದೊಡ್ಡವ್ರ ಆದ್ಮ್ಯಾಗ ಹೆಣ್ಣು ಕೊಡ್ತಾರ. ಸತ್ತ ಮ್ಯಾಗ ಮಣ್ಣು ಕೊಡಾಕ ಸಣ್ಣವ್ರಿದ್ದಾಗ ಹಣ್ಣು ಕೊಡ್ತಾರ, ದೊಡ್ಡವ್ರ ಮ್ಯಾಗ ಹೆಣ್ಣು ಕೊಡ್ತಾರ. ಸತ್ತ ಮೇಲೆ ಮಣ್ಣು ಕೊಡ್ತಾರ. ನಮ್ಮಂತ ಕಲಾವಿದರ ಬದುಕಿಗೆ ಬಣ್ಣ ಕೊಡೋದಿದ್ರ ಅದು ಗುಡಿಕೋಟೆ ಮಂದಿ. ಇದೇ ಜೋಶ್, ಇದೇ ಖುಷಿ ಒಳಗೊಂದು ಸಿನಿಮಾ ಮಾಡಬೇಕು ಅಂತ ಬಂದಿನಿ ಸರ. ಸಿನಿಮಾಗ ಪ್ರೊಡ್ಯೂಸರ್ ಹುಡುಕಾಕತ್ತಿದ್ನಿ. ನಮ್ಮ MLA ಶ್ರೀನಿವಾಸ ಸಾಹೇಬ್ರ ನಾನು ರೊಕ್ಕ ಹಾಕ್ತೀನಿ ಅಂತಾರ. ಭಾಳೇನು ರೊಕ್ಕ ಹಾಕಿಲ್ಲ, ಒಂದು 14,000 ಕೋಟಿ ಹಾಕ್ಯಾರ. 100 ಎಕರೆ ಹೊಲ ಐತಿ ಮಾರ್ಸಿನಿ. ಸಿನಿಮಾ ಹೆಸರು ಏನ್ ಇಡನ್ರಿ ಅಂತ ಇಬ್ರು ಡಿಸ್ಕಷನ್ ಮಾಡಿದೀವಿ. ಇಬ್ರು ಕುಂತು ಟೇಬಲ್ ಮೇಲೆ ಫೈನಲ್ ಮಾಡಿದೀವಿ. ಕುಂತು ನೋಡೋ ಕುಮಾರ ಅಂತ ಇಟ್ಟಿವಿ. ಅಕಸ್ಮಾತ್ ಹಿಟ್ ಆದ್ರೆ ಭಾಗ 2 ತೆಗಿತೀವಿ, ಮಲ್ಕೊಂಡು ನೋಡೋ ಕುಮಾರ ಅಂತ. ಈಗ ಕುಂತು ನೋಡೋ ಕುಮಾರಗ ವಿಲನ್ನು, ನಾಯಕ, ನಾಯಕಿ 3 ಜನ ಪಾತ್ರಧಾರಿ ಬೇಕಾರೆ ಏನ್ ಮಾಡೋಣ ಸರ್ ಅಂತಾನೆ. ಬರ್ರಿ ನಮ್ಮ ಊರಾಗ ಒಂದು ಉತ್ಸವ ಮಾಡಕತ್ತೀನಿ, ಸಿಕ್ಕಾಪಟ್ಟಿ ಕಲಾವಿದರು ಬಂದಿರ್ತಾರಲ್ಲ, ಆಡಿಷನ್ ಮಾಡ್ರಿ ಅಂತಾರ. ಅದಕ್ಕೆ ಇವತ್ತು ಇದೇ ವೇದಿಕೆ ಮೇಲೆ ಅವ್ರು ಆಡಿಷನ್ ಮಾಡಿ ಸೆಲೆಕ್ಟ್ ಮಾಡಿ ತಗೊಂಡು ಹೋಗಿ ನಾನು ನಮ್ಮ ಪ್ರೊಡ್ಯೂಸರ್, ಎಲ್ಲಿದ್ದಾರೆ ನಮ್ಮ ಪ್ರೊಡ್ಯೂಸರ್? ಅಲ್ಲಿದ್ದಾರೆ ಸರಿ. ಪ್ರೊಡ್ಯೂಸರ್ ಸರ್, ದಯವಿಟ್ಟು ನೀವು ನಮ್ಮನೆ ಬರೋ ಕಲಾವಿದರು ನೀವು ಅಲ್ಲೇ ಸಿಗ್ನಲ್ ಮಾಡಿ ಓಕೆ ಅಂದ್ರೆ ರೈಟ್ ಮಾಡ್ತೀನಿ, ಬೇಡ ಅಂದ್ರೆ ವಾಪಸ್ ಕಳಿಸ್ಬಿಡ್ತೀನಿ ಸರ್. ಇಲ್ಲೇ ಇದಾರೆ ನಮ್ಮ ಸಾಹೇಬರು. ಓಕೆ, ಮೊದಲನೇ ಕಲಾವಿದರು ಕಳಿಸ್ಬಿಡ್ತೀನಿ ವೇದಿಕೆ ಮೇಲೆ. ಓಕೆ, ಮೊದಲನೇ ಕಲಾವಿದರು ವೇದಿಕೆ ಮೇಲೆ ಕರೆಸ್ತಾ ಇದ್ರಿ. ಕಾಂಟೆಸ್ಟ್ ನಂಬರ್ 1 ಬಾರ್ಲಿ ಸರ. ನಮ್ ಟೈಮ್ ಚಲೋ ಇಲ್ರಿ. ಮೊದಲು ಯಾವ್ದಾರ ಗಂಡಸ್ ಬರ್ತೈತಿ, ಹೆಂಗಸ್ ಬರ್ತೈತಿ, ಯಾವ್ದೇ ಸೆಂಟ್ರಿನಾಗ ಇದು ಬಂದೈತಿ. ಓ ಯಪ್ಪ, ದೇವ್ರ ಕಾಪಾಡ್ಬೇಕು ನಮ್ಮನಿನ. ಅಯ್ಯೋ ಗೋಡಿಗೆ ಹಾಯ್ ಹಾಯ್, ಗುಡ್ಡದ ಮೇಲೆ ಹಾಯ್. ಹಾಯಕ ಬಂದಾನ. ಎದಕ್ ಬಂದಿಲ್ಲ? ಆಡಿಷನ್ ಕೊಡಕ್ ಬಂದೇನಿ ಮಾಮ. ಆಡಿಷನ್ ಏನ್ ಮಾಡ್ತೀನಿ? ನೀವೇನ್ ಹೇಳ್ತೀವಿ ಅದೆಲ್ಲ ಮಾಡ್ತೀನಿ. ನಾ ಹೇಳಿದೆಲ್ಲ ಮಾಡ್ತೀಯ? ಹಾ ನೋಡು, ನಮಗೀಗ ವಿಲನ್ ಪಾತ್ರ ಬೇಕಾಗೈತಿ. ಓಕೆ, ವಿಲನ್ ಪಾತ್ರಕ್ಕೆ ಸ್ವಲ್ಪ ಒಂದು ಪಾತ್ರ ಹೆಂಗ್ ಮಾಡ್ಬೇಕಂತ ತೋರಿಸ್ತೀನಿ ನಿನಗೆ. ಹಂಗ್ ಮಾಡ್ಬೇಕು. ಇದು ಪೌರಾಣಿಕ ಪಾತ್ರ ಹೇಳಿದ್ರೆ ಮಾಡ್ತೀಯಪ್ಪ? ಮಾಡ್ತೀನಿ. ಇದು ರಾಜನ ಪಾತ್ರ. 10 ರೂಪಾಯಿ ಕೊಡ. ಕ್ಯಾಜಿ ಶ್ರೀನಿವಾಸ ಸರ, ಹಮಾರ ನಸೀಬ್ ಖರಾಬ್ ಹೇರಿ ಬಾಬಾ. ನಾ ಏನ್ ಹೇಳ್ತೀನಿ ಹೇಳ್ಬಿಟ್ಟಿಲ್ಲ. ರಾಜನ ಪಾತ್ರ ಸ್ವಲ್ಪ ಎದೆ ಹಿಂಗ್ ಎತ್ತಬೇಕು. ಮುರಿದಿತ್ತೀವ ಎದೆ ಸ್ವಲ್ಪ ಇಷ್ಟ ಇಟ್ಕ. ನಾ ಡೈಲಾಗ್ ಹೆಂಗ್ ಹೇಳ್ತೀನಿ ಹಂಗ. ಇದೇನಿದು ಭುವನದ ಶೃಂಗಾರ ವೈಭವ. ಏನಿದು ಭುವನದ ಶೃಂಗಾರ ವೈಭವ. ಮಾಮ ಹೊಡಿಬೇಡ, ಯಾಕ? ನೋವಾಕತಿ. ನೆಟ್ಟಿಗೆ ಮಾಡಬಾ ಇಲ್ಲಿ. ಅದು ವೈಭವ, ಎಕ್ಸ್ ಭಾವ, ಜೆಡ್ ಭಾವ ಅಲ್ಲೇ. ವೈಭವ. ಅಯ್ಯೋ ಬಾವ, ನಿಮ್ಮ ಅವ್ವ ಇಲ್ಲೇವ ಕರೆಕ್ಟ್ ಮಾಡ. ಮುಂದಕ್ಕೆ ಹೋಗನೀಗ. ಎತ್ತ ನೋಡಿದ ರತ್ತ ಮುತ್ತು ರತ್ನಗಳಿಂದ ಕಿಂಗುಳಿಸುತ್ತಿರುವ. ವಾವ್, ಎತ್ತ ನೋಡಿದ ರತ್ತ. ಮಾಮ 10 ರೂಪಾಯಿ ಕೊಡು, 10 ರೂಪಾಯಿ ಕೊಡು, 10 ರೂಪಾಯಿ. 10 ರೂಪಾಯಿ ಕೊಡು ಮಾಮಗಳಲ್ಲೇ. ಮಾಮ ಓ ಹೊಡಿಬೇಡ, ಯಾಕ? ನೋವು ಹಾಕತಿ. ನೆಟ್ಟಿಗೆ ಮಾಡಬಾ. ಎತ್ತ ನೋಡಿದ ರತ್ತ ಮುತ್ತು ರತ್ನಗಳಿಂದ ಕಂಗೊಳಿಸುತ್ತಿರುವ. ಎತ್ತ ನೋಡಿದ ರತ್ತ. ಅಯ್ಯೋ, ಗುಡ್ಡದ ಮೇಲೆ ಅವ್ ಹೇಳ್ದಾಗ ಯಾವ ಕೆಳಗ. ಮಾಮ ಓ ಹೊಡಿಬೇಡ, ಯಾಕ? ಮಾಮ ಹೊಡಿಬೇಡ, ಯಾಕ? ಅವಂಗೈತೆ ನಿಮಗೈತೆ. ಬಾ ಡೈಲಾಗ್ ಹೇಳ್ಬಾ. ಎತ್ತ ನೋಡಿದ ರತ್ತ ಮುತ್ತು ರತ್ನಗಳಿಂದ ಕಂಗೊಳಿಸುತ್ತಿರುವುದು ಆ ಮಾಧವನ ಅರಮನೆ. ಎತ್ತ ನೋಡಿದ ರತ್ತ. ಆ ಪೊಲೀಸ್ ಮಾಮ ನನ್ನ ನೋಡತ್ತಾರ. ಪೊಲೀಸ್ ಮಾಮನ ಮನೆ ಅದಲ್ಲೇ ಮಾಧವನ ಅರಮನೆ. ಎತ್ತ ನೋಡಿದ ರತ್ತ. ಅಯ್ಯೋ ಅಮ್ಮ, ಆ ಶ್ರೀನಿವಾಸ ಮಾವರ ಮನೆ. ಅಲ್ಲೇ ಕುಂತಾರ ಅಕ್ಕರ ಬಸು. ಮಾಮ ನೀ ಹೊಡಿಬೇಡ, ಯಾಕ? ಚಲೋ ಕರ್ಕೊಂಡ್ ಬಂದಿ ಮೇಳ ಇದನ್ನ. ಎಲ್ಲ 10 ರೂಪಾಯಿ ಕೊಟ್ಟವ್ರ. ಈ ಕಡೆ ಬಾಯಿಲಿ. ಒಂದ್ ಕೆಲಸ ಮಾಡು, ನಿಂದ ಆಡಿಷನ್ ಆಮೇಲೆ ಮಾಡ್ತೀನಿ. ಬೇರೆದವ್ರ ಆಡಿಷನ್ ತಗೋತೀನಿ. ಸೆಲೆಕ್ಟ್ ಆದ್ರ ಬೇರೆದವ್ರ ಆಯ್ಕೆ, ಇಲ್ಲಾಂದ್ರೆ ನಿನ್ನ ಆಯ್ಕೆ. ಅದಕ್ಕೆ ಸೈಡ್ ನಿಂತಿರು. 10 ರೂಪಾಯಿ ಕೊಟ್ಟು. ಜಾಬೆ ಬಾ. ಅಯ್ಯೋ, ಮೊದಲನೇದು ಹಿಂಗ್ ಬಂತು ಶ್ರೀನಿವಾಸ ಸರಿ, ಎರಡನೇದು ಹೆಂಗ್ ಬರುತ್ತೆ ದೇವರೇ ಕಾಪಾಡಬೇಕು. ಕಾಂಟೆಸ್ಟೆಂಟ್ ನಂಬರ್ 2.
ಬಂದಾರ ಸೆಲೆಕ್ಟ್ ಆಕಾರ ಮೋಸ್ಟ್ಲಿ ಸಖತ್ತಾಗಿದ್ದಾರೆ ಅವರು. ಏ ಮಾಮ ಓ ಗ್ಯಾಸ್ ಒಲಿ ರಿಪೇರಿ ಮಾಡೋರ್ ಬಂದಾರಿ. ನೀವ್ ಹೊಡಿಬೇಡ. ಯಾಕ ಚಲೋ ಐತಿ ಎಲ್ಲ ಕೊಟ್ಟು ಮಂದಿ. ಹಾ ಹಾ ಅಮ್ಮ ನೀನ್ ಸೆಲೆಕ್ಟ್ ಆಗೇ ಆಗ್ತೀಯ. ಅಯ್ಯಯ್ಯೋ ಅಣ್ಣ 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 ಸ್ಕಿಪ್ ಮಾಡ್ತಾ ಇದೀವಿ ನಾವು 2 ನಿಮಿಷನ. ಮಾಮ ನಂದಾದ್ಮೇಲೆ ಬಾರ್ಸ. ಓಕೆ ಮಾಮ. ಓ ಅಯ್ಯ ಸಂಸಾರ ಮಾಡ್ತಾಳಂತ. ಅಯ್ಯಯ್ಯೋ ನೀನ್ ಇಲ್ಲೇ ಶವ ಸಂಸ್ಕಾರ ಮಾಡ್ತಾಳಂತ. ಏ ನೀನ್ ಇಂದ್ರು ಸುಮ್ಮ. ಹಾ? ನಮಸ್ಕಾರ. ಅಯ್ಯೋ ಇದು ಏನ್ ಮಾಡಕ್ ಬಂದಿ ತಾಯಿ? ಮಾಮ ಓ ತೆಗ ತೋಡ್ತಾಳಂತ. ಹಾ ಆಡಿಷನ್ ಕೊಡಾಕ ಯವ್ವ ನೀನು ಬಾಯ ಕಣ ಸಿಕ್ಕ ಸಹಾಯಕತ್ತೈತಿ. ಏನ್ ಆಡಿಷನ್ ಕೊಡ್ತೇನೆ ನಾನು ಹಡ್ದವ್ವ. ಯವ್ವ ಎಲ್ಲ ವಾಣಿ 4 ಶಾಂತ ಆಗ್ತಾಯಿ ಶಾಂತ ಆಗು. ಏನ್ ಮಾಡ್ತೀಯಮ್ಮ ನೀನು? ಯವ್ವ ನಾ ಏನು ಸಾರಿಸ್ಬಿಡ್ತೀಯ? ಅದನ್ನ ಮಾಡ್ತಿ ಯವ್ವ ನಾ ಹೇಳಿದ ಮಾಡಕ್ ಹೋಗಿ ಹೆಂಗ ಬೇಕಾದಂಗ ಮಾಡಿ ಸೈಡಿ ನಿಂತ. ನೀ ಏನ್ ಮಾಡ್ತದ ಹೇಳು? ಡೈಲಾಗ್ ಹೇಳ್ತೀಯ? ಏನ್ ಡೈಲಾಗ್ ಹೇಳ್ತೀಯಮ್ಮ? ಬೇಡವ್ವ ನೀನು ಬಾಯಾಗ ಸಿಕ್ ಸತ್ತು ಬಿಡ್ತತಿ. ಹೇಳ್ತೀಯ? ರೆಡಿ ರೋಲಿಂಗ್ ಕ್ಯಾಮ್ರಾ ಆಕ್ಷನ್. ಬಲಗೈ ತೋಡಿ ಸರ್ ತೋಡಿ. ಇಬ್ರಿಗೆ ಹೇಗೆ ನಾ ತೋಡ್ತೀವಿ ನಿಂತ್ಕೊಂಡು ತೋಡಿ ಅಂತ. ಡೈಲಾಗ್ ಹಾ 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 ಕೈದು ತೋಟಿ ಕನ್ನಡಿಗರ ತಾಕಿ ತುಷ್ಟಿ ತಟ್ಟಿ ತೋಡ್ತಾ ತಂದ್ರೆ ತೆತ್ತು ಬಂದ್ರೆ ತಿಷ್ಟಿನೇ ತಿಲ್ಲತನೋ. ಇಷ್ಟ್ರೀನೆ ಪಿಲ್ಲ ಪಿಲ್ಲ ಇಲ್ಲ ಬರೀ ತಿಲ್ಲ ತಿಲ್ಲ. ಕೈಯ ಬೇರೆ ಏನ್ ಮಾಡ್ತೀಯ? ತುಳಸಿ ತಟ್ಟಿ ಪೂಜೆ ತಡ್ತೀನಿ. ಹಾ ತುಳಸಿ ಕಟ್ಟಿ ಪೂಜೆ. ತಾತ ತಾಯಿ ಇನ್ನೊಂದ್ಸತಿ ಹೇಳ್ಬೇಡ, ಕೇಳಕ್ ಬಾಳ ಕೆಡ್ದಾಗ ಕೇಳಿಸ್ತೈತಿ. ಬಾ ನಾನು ತಾಡ್ತೀನಿ. ತುಳಸಿ ಕಟ್ಟಿ ಪೂಜೆ ಮಾಡ್ತಿಲ್ಲ? ತಾತ ಇಲ್ಲಿ ಮಾಡಮ್ಮ. ಆಗಲ್ಲ ಸರ್. ಯಾಕವ್ವ? ತುಳಸಿ ತಟ್ಟಿ ಬೇಕು. ಲಾಲ್ಯಾ ಲಾಲ್ಯಾ ತಿಕ್ಕಕ್ ಲೇಟಿನ ಕಂಬ ನಾವು. ಹಾ 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 10 ರೂಪಾಯಿ ಕೊಡ್ತೀನಿ ಬಾ. ಏ ಜಾಬೆ ಬಾ ಅಮ್ಮ. ತುಳಸಿ ಕಟ್ಟೆ ಇದೆ ಎಂದು ಭಾವಿಸ್ಕೊಂಡು ಮಾಡು. ಆಗಲ್ಲ ಸರ್. ತೇಕು ತೇಕು ತೇಕು. ಲಾಲ್ಯಾಕೆ ತುಳಸಿ ಕಟ್ಟಿ ಬೇಕಂತ ಆಗ್ಲಿ. ತುಳಸಿ ಕಟ್ಟಿ ಹಾ. ಇಷ್ಟಾಗ್ಲಿ ಇಷ್ಟಾದ್ರೆ ಅಗಸಿ ಬಾಗ್ಲಕತ್ತಪ್ಪ. ಇಷ್ಟ ಆಗಿಲ್ಲ ಕುಂದ್ರು ಪುಟ್ಟಿ. ಇದು ತುಳಸಿ ಕಟ್ಟೆ ಎಂದು ಭಾವಿಸಿಕೋ. ಇವು ತುಳಸಿ ಎಲೆ. ತಾತ ಇವಕ್ಕ ಪೂಜೆ ಮಾಡ್ಯಾವ. ಹಾ 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 ಹಾ. ಇದಕ್ಕ ಮಣ್ಣೆ ಹಂದಿ ಗೊಬ್ಬರ ಬೆಳೆಸಿವಿ. ಹೌದಾ? ಹಾ ಸರಿ ಸರಿ. ರೆಡಿ. ಟ್ಯಾಕ್ಸ್ ಅಂತೇಳಿ ಹಾ ರೆಡಿ ರೋಲಿಂಗ್ ಕ್ಯಾಮ್ರಾ ಆಕ್ಷನ್. ತೂಜಿಸಲೆಂದೆ ತೂಗಳ ತಂದೆ ತೆರೆಯೂ ಹಾ. ತಾಗಿಲನು ಕಾಮ ತೆರೆಯೂ ತಾಗಿಲನು. ಮಾಮ ಓ ಈಕಿ ತೆರೆಯೋ ಅನ್ನಕತ್ತಾಳ. ಪುಟ್ಟಿ ಅದು ಬಿಟ್ಟು ಬ್ಯಾರೆ ಮಾಡವ. ತೆರೆಯೂ ತಾಗಿಲನು ಕಾಮ. ಸರ್ ತೂದಿನ ತಟ್ಟಿ ತೆಲ್ ತೂತ್ಲಿ. ಬಾ ಸಿಗಿಸ್ಬಾ ಇಲ್ಲಿ. ತಾತ ಏ ಮಾಮ ಓ ಈಕಿ ನನ್ ಪೂಜೆ ಮಾಡಕತ್ತಾಳಲ್ಲ. ಹಾ. ನಾ ಏನ್ ದೊಡ್ಡಕ್ಕಾಗೇನಿ? ತಯ್ಯೋ ಹೊಲೆಲಾಮ ಹೊಲ್ಕಿತ್ನ. ಹಲ್ ಕಿತ್ತಿಲ್ಲ, ಪೂರ್ತಿ ಕಿತ್ಕೊಂಡೆ ಕಳಿಸ್ಯಾನವ. ದೇವ್ರು ದೇವ್ರು ಯಾರು? ಹಲೆಲಾಮ ಹಲ್ಕಿತ್ನ. ಹರೇ ರಾಮ ಹರೇ ಕೃಷ್ಣ. ತಾತ ಅಯ್ಯೋ ನೀನು ಬಾಯಾಗ ಸಿಕ್ ಸಹಾಯ ಇವ ಇನ್ನೊಂದ್ಸತಿ ಕಲೆಕ್ಷನ್ ಆ ಕಲೆಕ್ಷನ್. ನೀನ್ ಸೆಲೆಕ್ಷನ್ ಮಾಡ್ತೀನಿ. ಆಮೇಲೆ ನಮ್ ಪ್ರೊಡ್ಯೂಸರ್ 2 ಕೂತಾರಲ್ಲಿ ಅವ್ರ ಅಪ್ರೂವಲ್ ಕೊಡ್ಬೇಕು. ಅವ್ರು ಕೊಟ್ಟ ಮೇಲೆ ತೋಕೆ ತೋಕೆ ಅಲ್ಲಿ ಸಾಹೇಬ್ರ ಕಡೆ ಓಕೆ ಅನ್ಸ್ಕೋ. ತೋಕೆ ತೋಕೆ ತೋಕೆ. ಸರ್ ಈಕಿನ ಹೀರೋಯಿನ್ ಮಾಡಿಬಿಟ್ಟಿವ್ ಅಂದ್ರೆ ಮುಂದೆ ನಮ್ದು ಸಿನಿಮಾ ಡಬ್ಬಿಂಗ್ ಹೆಂಗ್ ಮಾಡಿಸೋದು ಅಂತ. ತಯ್ಯಾರಿ ತಯ್ಯ ಒಂದ ಹಾಡು. ನಿನಗೊಂದು ನಮಸ್ಕಾರ. ಹೋಗ್ ಬರೇವ. ತಯ್ಯ ತಯ್ಯ ಹೋಗ್ಬಾ. ಹಾ ಹ್ಮ್ ಬೈರಿ. ತೇನು ಅಣ್ಣ ಹೆಂಗ್ ಕಣಕತ್ತ ಗೊತ್ತೈತೇನ? ಹೆಂಗ್ ನನ್ನ ಪಾತಿಯ ಯಾಕ ತಾತ ನೀ ಹೊಡಿಬೇಡ. ಯಾಕ? ನಾಳ ಚಲೋ ಕರ್ಕೊಂಡ್ ಬಂದಿಯಪ್ಪ ಇದನ್ನ. ಲೇ ಲಾಲ್ಯ ಓ ಬೇರೆ ಏನಾರ ಮಾಡ್ತೇನ? ಹಾ ಮಾಡ್ತೀನಿ. ಏನ್ ಮಾಡ್ತಿ? ಮಿರ್ಮಿಕ್ರಿ ಮಿರ್ಮಿಕ್ರಿ ಅಲ್ಲ ನಿಮಿಕ್ರಿ. ಮಿಮಿಕ್ರಿ ನಿಮಿಕ್ರಿ ಹಾ ಮಾಡ್ತೀಯ? ಮಾಡ್ತೀನಿ. ಯಾರ್ದ್ ಮಾಡ್ತಿ? ಯಾರ್ದು ಹೇಳ್ತಿ ಅವ್ರದೆಲ್ಲ ಮಾಡ್ತೀನಿ. ಎಲ್ಲಾರ್ದು? ಹಾ
ಕರಿಬಸ ಏನ್ ಮಾಡು ಅವ್ರು ಮಾಡಂಗಿಲ್ಲ, ಯಾಕೆ ಅವ್ರು ಸತ್ತಾರ. ಸತ್ತವ್ರದ್ ಮಾಡಲ್ಲ ನೀ ಹ್ಮ್. ಇದ್ದವ್ರದ್ ಮಾಡ್ತೀರಾ. ಹಾ, ಧ್ರುವ ಸರ್ಜನ್ ಮಾಡು, ಧ್ರುವ ಸರ್ಜನ್ ಫ್ಯಾನ್ಸ್ಗೋಸ್ಕರ. ಈಜಿ. ಎಸ್ ಓಕೆ. ಧ್ರುವ ಸರ್ಜನ್ ಅವ್ರ ಬಾರಿ ಜೋರಾದ ಚಪ್ಪಾಳೆ. ಸೂಪರ್. ರೆಡಿ, ರೋಲಿಂಗ್ ಕ್ಯಾಮರಾ ಆಕ್ಷನ್. ತಂದೆ ತಲೆ ಕೊಡ್ತಾರೆ, ತಾಯಿ ಬೆನ್ ಕೊಡ್ತಾರೆ, ಟೀಚರ್ ಕಾಲಿ ಕೊಡ್ತಾರೆ. ಧ್ರುವ ಸರ್ಜಾ ಎದೆಗೆ ಹೊಡೆಯೋದು, ಎದೆಗೆ ಹೊಡೆಯೋದು. ಸಾಕ, ಎದಿಗಿದ್ದಿ ಹೊಡ್ಕೋ ಸತ್ತಿಗಿದ್ದಿ. ಮಾಮ ಹಾ. ಹೊಡಿಬೇಡ. ಯಾಕ ಚಲೋ ಐತಿ ಎಲ್ಲಾನು ಗುಡ್ ಮಂದಿ ಬಾಯ್ ನಿಂದ್ರ. ಈಗ ನೆಕ್ಸ್ಟ್ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್. ಅವ್ರದ್ ಮಾಡ್ತಾರೆ. ರೆಡಿ, ರೋಲಿಂಗ್ ಕ್ಯಾಮರಾ ಆಕ್ಷನ್. ಆನೆ ಬಂತೊಂದಾನೆ, ಯಾವೂರಾನೆ? ಗುಡೆಕೋಟೆ ಊರಿನಾನೆ. ತಂದೆ ತಲೆ ಕೊಡ್ತಾರೆ, ತಾಯಿ ಬೆನ್ ಕೊಡ್ತಾರೆ, ಟೀಚರ್ ಕಾಲಿ ಕೊಡ್ತಾರೆ. ಕಿಚ್ಚ ಸುದೀಪ್ ಸರ್ ಎದೆಗೆ ಹೊಡೆಯೋದು. ಈಗ ಎಲ್ಲಾರು ತಗೊಂಬಂದ್ ಎದಿಗೆ ಹೊಡ್ಸೋಕತ್ತೀನಿ. ಮಾಮ ಹೊಡಿಬೇಡ. ಯಾಕ ಅದ್ ಕರ್ಕೊಂಡು ಹೋಗ್ಬಿಡ್ರು ಮನೆಗೆ ಅವ್ನ. ಈಗ ನಮ್ಮ ಡಿ ಬಾಸ್ ದರ್ಶನ್ ಸರ್. ಎಸ್, ಈಗ ಡಿ ಬಾಸ್ ಅವ್ರ ತರ ಮಾಡ್ತಾರೆ. ರೆಡಿ, ರೋಲಿಂಗ್ ಕ್ಯಾಮ್ರಾ ಆಕ್ಷನ್. ಏ ಕ್ಯಾಡ್ಬರಿ ಸೂಪರ್ ಸೂಪರ್. ಇದ್ರೆ ನೆಮ್ಮದಿಯಾಗಿರುವೆ. ತಂದೆ ತಲೆ ಕೊಡ್ತಾರೆ, ತಾಯಿ ಬೆನ್ ಕೊಡ್ತಾರೆ, ಟೀಚರ್ ಕಾಲಿ ಕೊಡ್ತಾರೆ. ಡಿ ಬಾಸ್ ಎದೆಗೆ ಹೊಡೆಯೋದು. ಎಲ್ಲಾರು ಒಂದ್ ಕೆಲಸ ಗಂಡಸರ್ ಮಾಡ್ದಂಗ್ ಮಾಡ್ತಾನೆ, ಚೇಂಜ್ ಮಾಡ್ತೀನಿ ಸರ್. ನಾನು ಹೆಂಗಸರ್ ತರ ಮಾಡಿಸ್ತೇನೆ. ಓಕೆ, ಮಾಲಾಶ್ರೀ ತರ ಮಾಡಿ. ಲಾಸ್ಟ್ ಇದು ಈಜಿ. ಲಾಸ್ಟ್ ಮಾಲಾಶ್ರೀ ತರ. ರೆಡಿ, ರೋಲಿಂಗ್ ಕ್ಯಾಮ್ರಾ ಮಾಲಾಶ್ರೀ ಓಕೆ ಆಕ್ಷನ್. ಆಹಾ, ಅಯ್ಯೋ ಯಪ್ಪ ಮಾಲಾಶ್ರೀ. ನಿಧಾನ. ತಂದೆ ತಲೆ ಕೊಡ್ತಾರೆ, ತಾಯಿ ಬೆನ್ ಕೊಡ್ತಾರೆ, ಟೀಚರ್ ಕಾಲಿ ಕೊಡ್ತಾರೆ. ಮೋಲಾಶ್ರೀ ಎದೆಗೆ ಹೊಡೆಯೋ. ಮಗನೇ ತಗೊಂಡು ಬಂದ್ ಎಲ್ಲರಿಗೆ ಎದೆಗೆ ಹೊಡ್ಸೇನ್. ನಮ್ ಸಿದ್ರಾ ಸರ್ ಕಾಯಕತ್ತಾರಲ್ಲ ನಿನ್ ಎದೆಗೆ ಹೊಡ್ಯಾಕ. ಮಾಮ ಓ ಹೊಡಿಬೇಡ. ಯಾಕ? ಎಸ್, ಈ ಸ್ಕಿಟ್ ನಿಮಗೆ ಇಷ್ಟ ಆಗಿಲ್ಲ? ಬಾರಿ ಜೋರಾದ ಚಪ್ಪಾಳೆ. ನಮ್ಮಂತ ಕಲಾವಿದರನ್ನ ಯಾವಾಗಲೂ ಈ ತರದ ವೇದಿಕೆ ಕರೆಸಿ ಅವಕಾಶ ಕೊಟ್ಟಂತ ನಮ್ಮ ಶ್ರೀನಿವಾಸ್ ಸರ್ಗೆ ಯಾವಾಗಲೂ ನಾವು ಚಿರಋಣಿಯಾಗಿರ್ತೀವಿ. ಜೊತೆಗೆ ನಮ್ಮ ಸಿದ್ರಾ ಸರ್ ಇವೆಂಟ್ ಅಲ್ಲಿ ನಾನು ಬೇರೆ ಬೇರೆ ಕೆಲಸ ಯಾವಾಗ್ಲೂ ಮಾಡ್ತಿರ್ತೀನಿ. ಅವ್ರ ಇವೆಂಟ್ ಗೆ ನನ್ನ ಕರೆಸಿದಕ್ಕೆ ಥ್ಯಾಂಕ್ ಅಂತ ಹೇಳ್ತಾ, ನಮ್ಮ ಸ್ಕಿಟ್ ನಿಮಗೆ ಇಷ್ಟ ಆಗಿ ಇನ್ನೊಂದು ಜೋರಾದ ಚಪ್ಪಾಳೆ. ಅಂಡ್ ಜೊತೆಗೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ ಮೇಡಮ್. ನಮ್ಮ ಪ್ರವೀಣ್ ಅವರು ಅರ್ಧನಾರೀಶ್ವರ ಪಾತ್ರ ಹಾಕಿದ್ರು, ಮಂಗಳಮುಖಿಯ ಪಾತ್ರ. ಸೊ ಸಮಾಜದಲ್ಲಿ ಮಂಗಳಮುಖಿಯರು ಕೂಡ ನಮ್ ತರ ಅಣ್ಣ ತಮ್ಮಂದ್ರು ಅಕ್ಕಂಗಿರಿದ್ದಂಗೆ ಅವ್ರಿಗೂ ಕೂಡ ಗೌರವ ಕೊಡ್ರಿ. ಕೇವಲ ತಮಾಷೆಗೋಸ್ಕರ ನಾವು ಅದನ್ನ ಬಳಸ್ಕೊಂಡಿದೀವಿ. ಹಾಗಾಗಿ ಮಂಗಳಮುಖಿಯರು ಕೂಡ ಅರ್ಧನಾರೀಶ್ವರನ ಸ್ವರೂಪ, ಅವ್ರಿಗೂ ಕೂಡ ಸಮಾಜದಲ್ಲಿ ಗೌರವ ಕೊಡಿ ಅಂತ ಹೇಳ್ತಾ ಈ ಸ್ಕಿಟ್ ಅಲ್ಲಿ ಈಗ ಮುಗಿಸ್ತಾ ಇದ್ದೀವಿ. ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಅಪ್ಪಣ್ಣ ಅವರೇ, ಪ್ರವೀಣ್ ಹಾಗೆ ಮಲ್ಲಿಕಾ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ, ಕಾದು ಕಾದು ನಮ್ಗೆ ಸಾಕಾಯ್ತು.